ಕಾಣಿಸುತ್ತೆ. ಚೂರು ವಾಟರ್ ಹಾಕ್ಕೊಳ್ತೀನಿ. ಇರ್ತಾರೆ ಅದೆಲ್ಲ ಇಟ್ಟಿದ್ದೀನಿ. ಚಾರ್ಜೇ ಇಲ್ಲ ಗೈಸ್, ಚಾರ್ಜ್ ಖಾಲಿ ಆಗೋಯ್ತು. ಓ ಮೈ ಗಾಡ್, ಒಂದು ಸ್ಟೆಪ್ ಜಾಸ್ತಿ ಹೈ ಬ್ಲೆಂಡಿಂಗ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಐನೋ ತುಂಬ ದಿನ ಆಯಿತು ವ್ಲಾಗ್ ಮಾಡಿ. ಸೊ ಇವತ್ತು ಮತ್ತೆ ಮಾಡ್ತಾ ಇದ್ದೀನಿ. ಸೊ ಬೇಜಾರು ಮಾಡ್ಕೊಬೇಡಿ, ಡೆಫಿನೆಟ್ಲಿ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಯುನೋ ತುಂಬ ಕೆಲಸಗಳು ಅಡ್ಡ ಬರ್ತಾ ತುಂಬ ಕೆಲಸಗಳಿರುತ್ತಲ್ಲ, ಸೊ ಹಾಗಾಗಿ ಮಾಡೋಕ್ಕಾಗ್ತಾ ಇರಲ್ಲ. ಸೊ ಹಾಗೆ ಅದೆಲ್ಲ ಬಿಟ್ಬಿಡಿ. ಸೊ ಇವತ್ತಿನ ಔಟ್ಫಿಟ್ ನೋಡಿ, ಈ ಥರ ಇದೆ, ಈ ಥರ. ಸೊ ಆ್ಯಕ್ಚುಲಿ ಇವಾಗ ವರ್ಕೌಟ್ಗೆ ಹೋಗ್ಬೇಕಾಯಿತು, ಟೈಮ್ ಆಗ್ತಾಯಿದೆ, ಈವ್ನಿಂಗ್ ಆಗ್ತಾಯಿದೆ. ಸೊ ಹೋಗ್ಬೇಕಿತ್ತು. ಇವಾಗ ನನಗೇನಾದರೂ ಲಿಕ್ವಿಡ್ ಏನಾದರೂ ಕುಡಿಬೇಕು ಅಂತೇಳಿ ಅನಿಸ್ತಾ ಇದೆ. ಸೊ ಹಾಗಾಗಿ ನಾನಿವತ್ತು ಕೋಲ್ಡ್ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಆ್ಯಕ್ಚುಲಿ ಕೋಲ್ಡ್ ಕಾಫಿಗೆ ಅಂತೇಳಿನೇ ಇದನ್ನು ತರಿಸ್ಕೊಂಡಿದ್ದೆ. ಇದನ್ನು ತರಿಸ್ಕೊಂಡಿದ್ದೆ ಕೋಲ್ಡ್ ಕಾಫಿಗೆ ಅಂತೇಳಿನೇ ಬೇಡ ಇದು ಕಾಣಿಸುತ್ತೆ. ಓಕೆ, ಕೋಲ್ಡ್ ಕಾಫಿಗೆ ಅಂತೇಳಿ ತರಿಸ್ಕೊಂಡಿದ್ದೆ. ಬಟ್ ಯಾವತ್ತೂ ಮಾಡ್ಕೊಂಡು ಕುಡ್ದೇ ಇಲ್ಲ. ಇದರಲ್ಲಿ ಮಜ್ಜಿಗೆ ಮಾಡ್ಕೊಂಡು ಕುಡ್ತಿದ್ದೀನಿ ಹೊರತಾಗಿ ಕೋಲ್ಡ್ ಕಾಫಿ ಮಾಡ್ಕೊಂಡು ಕುಡ್ದೇ ಇಲ್ಲ. ಮಜ್ಜಿಗೆ ಮಾತ್ರ ತುಂಬಾ ಚೆನ್ನಾಗೇ ವರ್ಕ್ ಆಗುತ್ತೆ. ಇದು ಏನಿಲ್ಲ, ಅನಿಸ್ಬಿಡೋದು. ಅದರೊಳಗಡೆ ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಕೊಂಡು ಕುಡಿಯೋದಷ್ಟೇ. ಸೊ ಇದನ್ನು ಆ್ಯಕ್ಚುಲಿ ಇದು ಕಾಫಿ ಮೇಕರ್, ಓಕೆ. ಸೊ ಮಾಡೇ ಇಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ಟ್ರೈ ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ನಾನು ಬೀಳ್ಸೋದೇ ಕೆಲಸ. ಓಕೆ, ಒಳ್ಳೆ ಕಂಡೀಷನ್ ಆಗಿದೆ, ಏನಾಗಿಲ್ಲ. ಸೊ ಓಕೆ, ಇವಾಗ ಒಂದು ಗ್ಲಾಸ್ಗೆ ನಾನು ಒಂದು ಕಾಫಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಬ್ರೂ ಪ್ಯಾಕೆಟ್ ಬರುತ್ತಲ್ಲ, 2 ರೂಪೀಸ್ ಬರುತ್ತಲ್ಲ, ಸೊ ಅದರ ಒಂದು ಪ್ಯಾಕೆಟ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈ ರೀತಿ ಹಾಕ್ಕೊಳ್ಳೋದು. ನಿಮಗೆ ಕಾಫಿ ಪೌಡರ್ ಜಾಸ್ತಿ ಬೇಕು ಅಂತೇಳಿದರೆ ಇನ್ನೂ ಒಂದು ಆ್ಯಡ್ ಮಾಡ್ಕೊಬೋದು. ನನಗೆ ಸಾಕು ಒಂದೇ ಅಂಥೇಳಿ ಒಂದು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ನಾನು ಹಾಕ್ಕೊಂಡಿದ್ದೀನಿ ಇವಾಗ. ಸೊ ಇದಕ್ಕೆ ನಾನು ಒಂದೇ ಒಂದು ಸ್ಪೂನು ಶುಗರ್ ಹಾಕ್ಕೊಳ್ತೀನಿ, ಸಾಕು ಒಂದು. ಓಕೆ, ಸೊ ಇದಕ್ಕೆ ಬ್ಲೆಂಡ್ ಹಾಗೆ ಮಾಡಬಾರ್ದು. ಇದಕ್ಕೆ ಸ್ವಲ್ಪ ಇದು ಚೂರು ಅಂದರೆ ಚೂರು ವಾಟರ್ ಹಾಕ್ಕೊಳ್ತೀನಿ. ನೊರೆ ಬರಬೇಕಲ್ವಾ, ಸೊ ಹಾಗಾಗಿ ವಾಟರ್ ಹಾಕ್ಕೊಳ್ಳೋದಷ್ಟೇ. ಸೊ ನೆಕ್ಸ್ಟ್ ಇವಾಗ ಇದನ್ನು ಆನ್ ಮಾಡೋದು. ಸೊ ನೋಡಿ, ಇದೊಂದು ಇದ್ಬಿಟ್ರೆ ನೀವು ಆಚೆ ಎಲ್ಲ ಹೋದಾಗೂ ತೊಗೊಂಡು ಹೋಗೋದು ತುಂಬ ಈಸಿ ಅನಿಸುತ್ತೆ. ಇದನ್ನು ಆನ್ ಮಾಡ್ಕೊಂಬಿಟ್ಟು ಆಮೇಲೆ ಒಳಗಡೆ ಇಡೋದಲ್ಲ, ಫಸ್ಟು ಒಳಗಡೆ ಇಟ್ಟು ಆನ್ ಮಾಡಬೇಕು. ಇಲ್ಲಾಂದರೆ ಒಳಗಡೆ ಏನಿರುತ್ತೋ ಸೊ ಅದೆಲ್ಲ ಆಚೆ ಬಂದುಬಿಡುತ್ತೆ. ಹಾಗಾಗಿ ಇದನ್ನು ಒಳಗಡೆ ಇಟ್ಬಿಟ್ಟು ಆನ್ ಮಾಡ್ತೀನಿ. ಸ್ವಲ್ಪ ನೀರು ಬೇಕು ಅನಿಸುತ್ತೆ, ಯಾಕೋ ಡ್ರೈ ಅನಿಸ್ತಾ ಇದೆ. ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಓಕೆ, ನಿಮಗೆ ಬಿಸಿ ಕಾಫಿ ಬೇಕಂದರೆ ಇದಕ್ಕೆ ನೀವು ಬಿಸಿ ನೀರು ಹಾಕ್ಕೊಂಡು ಬ್ಲೆಂಡ್ ಮಾಡೋದಷ್ಟೇ. ಯಾಕೆ ಇದು ಆನ್ ಆಗ್ತಾ ಇಲ್ಲ? ಚಾರ್ಜ್ ಇಲ್ವಾ? ಸೊ ಇಲ್ಲೊಂದು ಚಾರ್ಜ್ ಕೂಡ ಕೊಟ್ಟಿರ್ತಾರೆ, ನೀವು ನೋಡಿ, ಪಿನ್ ಚಾರ್ಜರ್ ಇರ್ತಾರಲ್ಲ, ಸೊ ಅದನ್ನು ಚಾರ್ಜ್ ಮಾಡ್ಕೋಬೇಕು. ಇದಕ್ಕೂ ಒಂದು ಚಾರ್ಜರ್ ಕೊಟ್ಟಿರ್ತಾರೆ, ಅದೆಲ್ಲೂ ಇಟ್ಟಿದ್ದೀನಿ. ಸೊ ನಾರ್ಮಲ್ ಫೋನ್ ಚಾರ್ಜರ್ ಇರ್ತಲ್ಲ, ಸೊ ಆ ಚಾರ್ಜರಲ್ಲೂ ಆಗುತ್ತೆ. ಓ ಗಾಡ್, ಚಾರ್ಜೇ ಇಲ್ಲ ಗೈಸ್, ಚಾರ್ಜ್ ಖಾಲಿ ಆಗೋಯ್ತು. ಓ ಮೈ ಗಾಡ್, ಒಂದು ನಿಮಿಷ ಇರಿ, ಬಂದೆ. ಸೊ ಇದಕ್ಕೆ ಚಾರ್ಜ್ ಇಲ್ಲ, ಖಾಲಿ ಆಗಿದೆ. ಸೊ ಪವರ್ ಬರುತ್ತೇನೋ ಕಾಯಬೇಕು. ಪವರ್ ಕೂಡ ಇಷ್ಟ ತನಕ ಪವರ್ ಇತ್ತು, ಇವಾಗಲೇ ಪವರ್ ಕಟ್ ಆಗಿದೆ ನೋಡಿ. ಇದು ಓಕೆ, ಇದ್ರ ಬಗ್ಗೆ ಹೇಳ್ತೀನಿ. ಇಲ್ಲಿ ನೋಡಿ, ಫಸ್ಟ್ ಆನ್ ಮಾಡಿಕೊಂಡ್ರೆ ಈ ರೀತಿ ಫಸ್ಟ್ ಇದೆ ಆನು ಇರುತ್ತೆ. ಕಾಫಿ ಮೇಕರ್ ತುಂಬ ಚೆನ್ನಾಗಿರುತ್ತೆ, ಬಟ್ ಚಾರ್ಜ್ ಇಲ್ಲ ಅಷ್ಟೇ. ಅದು ಬಿಟ್ಟರೆ ತುಂಬ ಸಲ ಮಾಡ್ಕೊಂಡಿದ್ದೀನಿ. ಮಜ್ಜಿಗೆ ಮಾತ್ರ ಮಾಡ್ಕೊಂಡಿರೋದು. ನನಗೆ ತುಂಬಾ ಇಷ್ಟ ಆಗಿದೆ ಪ್ರಾಡಕ್ಟ್. ಸೊ ಇಲ್ಲಿ ಒಂದು ಬಟನ್ ಇರುತ್ತಲ್ಲ, ಸೊ ಇದನ್ನು ಆನ್ ಮಾಡಿದ್ರೆ ಫಸ್ಟ್ ಲೈಟ್ ಇದೆಯಲ್ಲ, ಸೊ ಅದು ಆನ್ ಆಗುತ್ತೆ.
ಸೊ ನಮ್ಗೆ ಇನ್ನೂ ಬ್ಲೆಂಡಿಂಗ್ ಜಾಸ್ತಿ ಬೇಕು ಅಂದರೆ ಅದೇ ಬಟನ್ನ ಫಸ್ಟ್ ಬಟನ್ ಇದೆಯಲ್ಲ ಇದನ್ನು ಪ್ರೆಸ್ ಮಾಡಿದರೆ ಸೆಕೆಂಡ್ ಬಟನ್ ಆನ್ ಆಗುತ್ತೆ. ಸೊ ಆಗ ನಮಗೆ ಇನ್ನೂ ಜಾಸ್ತಿ ಬ್ಲೆಂಡ್ ಆಗುತ್ತೆ. ಸೊ ಇನ್ನೂ ಜಾಸ್ತಿ ಆದರೆ ಥರ್ಡ್ ಇದೆ, ಓಕೆನಾ, ಲಾಸ್ಟ್ ಬಟನ್ ಅಂದರೆ ಟೋಟಲಿ 4 ಇದೆ. ಇದು ಲೈಟ್ ಆನ್ ಆಗೋದು. ಇನ್ನು ಕೆಳಗಡೆಯಿಂದ 3 ಬಟನ್ಸ್ ಇದೆಯಲ್ಲ, ಈ ಬಟನ್ಸಲ್ಲಿ ನಿಮಗೆ ಒಂದು ಸ್ಟೆಪ್ ಜಾಸ್ತಿ ಹೈ ಬ್ಲೆಂಡಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ. ಸೊ ಓಕೆ, ಕರೆಂಟ್ ಬಂದಿದೆ ಇವಾಗ. ಬ್ಲೆಂಡಿಂಗ್ ಜಾಸ್ತಿ ಆಗುತ್ತೆ ನೋಡಿ, ಈ ರೀತಿ ಆಗುತ್ತೆ. ನೀವು ಯಾವ ರೀತಿ ಬ್ಲೆಂಡಿಂಗ್ ಬೇಕು, ಈಗ ಜಾಸ್ತಿ ಬ್ಲೆಂಡಿಂಗ್ ಬೇಕು, ಸ್ಪೀಡ್ ಬೇಕು ಅಂತ ಹೇಳಿದ್ರೆ ನೀವು ಇದನ್ನೇ 3 ಟೈಮ್ಸ್, ಈ ಬಟನ್ ಇದೆಯಲ್ಲ ಇದನ್ನು 3 ಟೈಮ್ಸ್ ನೀವು ಆನ್ ಮಾಡಿಕೊಂಡ್ರೆ ಜಾಸ್ತಿ ಬ್ಲೆಂಡಿಂಗ್ ಆಗುತ್ತೆ, ಚೆನ್ನಾಗಿ ಕೂಡ ಬ್ಲೆಂಡಿಂಗ್ ಆಗುತ್ತೆ. ಸೊ ಯಾವ ರೀತಿ ಬ್ಲೆಂಡಿಂಗ್ ಆಗುತ್ತೆ ಅಂತೇಳಿ ಕೂಡ ತೋರಿಸ್ತೀನಿ ನಿಮಗೆ. ಒಂದು 2-3 ಮಿನಿಟ್ಸ್ ಚಾರ್ಜ್ ಮಾಡ್ಕೊಂಡು ಬಂದು ನಿಮಗೆ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ಚಾರ್ಜ್ಗೆ ಇಟ್ಟಿದ್ದೀನಿ. ಚಾರ್ಜ್ ಆಗೋವರೆಗೂ ನನಗೆ ಕಾಯೋಷ್ಟು ಪೇಷನ್ಸ್ ಇಲ್ಲ. ಸೊ ಇವಾಗ ವರ್ಕೌಟ್ ಮಾಡಲೇಬೇಕು. ಸೊ ನಾನು 5 kg ವೆಯ್ಟ್ ಲಾಸಲ್ಲಿದ್ದೀನಿ. ಸೊ ಅದರಲ್ಲಿ 1 kg ಆಲ್ರೆಡಿ ಕಂಪ್ಲೀಟ್ ಆಗಿದೆ. ವಿತಿನ್ 6 to 7 ಡೇಸಲ್ಲೇ ನಂದು 1 kg ಕಂಪ್ಲೀಟ್ ಆಗಿದೆ. ಸೊ ಇನ್ನು ಅಟ್ಲೀಸ್ಟ್ 5 kg ಇಲ್ಲ ಅಂತ ಹೇಳಿದ್ರು ಅಟ್ಲೀಸ್ಟ್ ನಾನು ಇನ್ನು 3 kg ಆದರೂ ಈ ಮಂತಲ್ಲಿ ಕಂಪ್ಲೀಟ್ ಮಾಡಬೇಕು ಅನ್ನೋದು ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಸೊ ನೋಡೋಣ, ಟಾರ್ಗೆಟ್ ಇಟ್ಕೊಂಡು ಅದಕ್ಕೆ ಅದು ಸರಿಯಾಗಿ ನಾವು ವರ್ಕೌಟ್ ಮಾಡಿದರೆ ಖಂಡಿತ ನಾವು ಸಕ್ಸಸ್ ಆಗ್ತೀವಿ. ಇವಾಗ ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ. ಸೊ ಬನ್ನಿ ವರ್ಕೌಟ್ ಮಾಡೋಣ. ಓಕೆ, ಇನ್ ಕೇಸ್ ಅದೇನೋ ವರ್ಕ್ ಆಗುತ್ತೆ ಅಂತ ಅನಿಸ್ತಾರೆ, ಇವತ್ತೇ ಈ ಥರ ಆಗ್ತಾಯಿದೆ ಏನೋ. ಓಕೆ, ಸೊ ಓಕೆ ಬನ್ನಿ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇದೊಂದು ಹೊಸ ಮ್ಯಾಟ್ ತೊಗೊಂಡಿದ್ದೀನಿ, ವರ್ಕೌಟ್ಗೆ ಅಂತೇಳಿ ತೊಗೊಂಡಿದ್ದೆ. ಇದು ಕೂಡ ಆನ್ಲೈನಾಗೆ ತೊಗೊಂಡು ಬಂದು ಭಾಳ ದಿನವೇ ಆಯಿತು. ಸೊ ಇದು ಕೂಡ ಕ್ವಾಲಿಟಿ ಚೆನ್ನಾಗಿದೆ. ನೀವು ಯಾರು ತೊಗೋಬೇಕು ಅಂತ ಹೇಳಿದ್ರೆ ತೊಗೋಬೋದು. ಇಲ್ಲೇ ನಾನು ವರ್ಕೌಟ್ ಮಾಡೋದು. ಸೊ ಹಾಗಾಗಿ ಇನ್ನು ಕೆಲವೊಂದು ಪ್ರಾಡಕ್ಟ್ ಸ್ಟ್ರೆಂತ್ ಟ್ರೈನಿಂಗ್ಗೆ ಇನ್ನೊಂದು ಸ್ವಲ್ಪ ಆರ್ಡರ್ ಮಾಡಿದ್ದೀನಿ. ಸೊ ಅದನ್ನು ಬಂದಿಲ್ಲ, ಬಂದಮೇಲೆ ಅದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ. ಸೊ ಅಷ್ಟೇ. ಗೈಸ್, ಅದು ಯಾಕೋ ಚಾರ್ಜ್ ಆಗ್ತಾನೇ ಇಲ್ಲ, ಏನೋ ಕೆಟ್ಟೋಗಿದೆಯೇನೋ ಗೊತ್ತಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಏನಾಗಿದೆ ಅಂತ. ನನಗೂ ಅಷ್ಟು ಸದ್ಯ ಗೊತ್ತಿಲ್ಲ. ಚಾರ್ಜ್ ಇಟ್ಟಿದ್ದೀನಿ ಬಟ್ ಆನ್ ಆಗ್ತಾಯಿಲ್ಲ. ಮುಂಚೆನೇ ಒಂದು ಸಲ ಚಾರ್ಜ್ ಇಟ್ಟಿದ್ದೆ, ಆದರೆ ಅದು ಇಟ್ಟಿದ ತಕ್ಷಣ ಆನ್ ಆಗಿತ್ತು. ಸೊ ಈ ಸಲ ಏನೋ ಆನ್ ಆಗ್ತಾಯಿಲ್ಲ. ಸೊ ನಾನು ಇವಾಗ ಏನು ಮಾಡಿದೆ ಅಂತ ಹೇಳಿದ್ರೆ, ನಾನು ಡಿಕಾಕ್ಷನ್ ಹಾಕ್ಕೊಂಡಿದ್ನಲ್ಲ, ಸೊ ಅದನ್ನು ಮಿಕ್ಸರಲ್ಲಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಬ್ಲೆಂಡ್ ಮಾಡಿಕೊಂಡು ಇದ್ರೊಳಗೆ ಹಾಕ್ಕೊಂಡು ಇವಾಗ ಇದಕ್ಕೆ ಸೊ ಹಾಲನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಸಾಕು ಅನಿಸುತ್ತೆ. ಚೆನ್ನಾಗಿಲ್ಲ ಅಂದರೆ ಹೇಳಿ ಕುಡಿಯೋಕ್ಕಾಗಲ್ಲ ಅಲ್ವ, ಇದು ಅಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಅಂತಲೂ ನನಗೆ ಅನಿಸ್ತಾ ಇಲ್ಲ. ಸೊ ಓಕೆ, ಸೊ ಇದಕ್ಕೆ ಚಾಕೋ ಚಿಪ್ಸ್ ಹಾಕ್ಕೊಳ್ಬೋದು, ಹಾಗೆ ಚಾಕೋ ಸಿರಪ್ ಬರುತ್ತಲ್ಲ ಅದು ಕೂಡ ಹಾಕೋಬೋದು. ಸೊ ಇದನ್ನ ಚೆನ್ನಾಗಿರುತ್ತೆ, ಮಿಕ್ಸ್ ಮಾಡ್ಕೊಳ್ತೀನಿ, ಟೇಸ್ಟ್ ಮಾಡಿ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಬ್ಲೆಂಡ್ ಆಗಿದ್ದರೆ ಮೇ ಬಿ ಇನ್ನೂ ಚೆನ್ನಾಗೇ ಇರ್ತಿತ್ತು ಅನಿಸುತ್ತೆ. ಬಟ್ ಟೇಸ್ಟ್ ಈಸ್ ಅಮೇಝಿಂಗ್, ತುಂಬ ಚೆನ್ನಾಗಿದೆ. ಆಸಮ್. ತುಂಬ ಚೆನ್ನಾಗಿತ್ತು. ಬಟ್ ಇನ್ನೂ ಚೆನ್ನಾಗಿ ಬ್ಲೆಂಡಾಗಿ ಫೋಮ್ ಬಂದರೆ ಮೇ ಬಿ ಇನ್ನೂ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಸ್ವಲ್ಪ ಸ್ವೀಟ್ ಜಾಸ್ತಿ ಆಯಿತು. ಇಟ್ಸ್ ಗುಡ್. ಸೊ ಗೈಸ್ ಅಷ್ಟೇ, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಗಂಟಲೆಲ್ಲ ಕೆಟ್ಟೋಗ್ಬಿಟ್ಟಿದೆ, ಕೋಲ್ಡ್ಗೋ ಏನೋ ಗೊತ್ತಿಲ್ಲ, ಕೆಟ್ಟೋಗ್ಬಿಟ್ಟಿದೆ. ಸೊ ಅಷ್ಟೇ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಸೊ ಇವತ್ತಿನ ಆ್ಯಕ್ಚುಲಿ ವ್ಲಾಗ್ ಏನಿತ್ತು ನನ್ನ ಕಾನ್ಸೆಪ್ಟ್ ಅಂತ ಹೇಳಿದರೆ, ಅದು ಏನು ಪ್ರಾಡಕ್ಟ್ ತೋರಿಸಿದ್ನಲ್ಲ ಕಾಫಿ ಮೇಕರ್, ಅದನ್ನು ರಿವ್ಯೂ ಕೊಡೋಣ ಅಂತ ಇದ್ದಿತ್ತು.
ಬಟ್ ಅದೆಲ್ಲ ಏನೇನೋ ಗಜಿಬಿಜಿಯಾಗಿ ಕೊನೆಗೆ ವರ್ಕೌಟ್ ಎಲ್ಲ ಮಾಡಿಬಿಟ್ಟು ಮಿಕ್ಸರ್ಗೆಲ್ಲ ಹಾಕ್ಕೊಂಡು ಏನೇನೋ ಅವತಾರ ಮಾಡಿಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಅದೇನಾಯಿತು ಕತೆ ಅಂತೇಳಿ. ಸೊ ಅಷ್ಟೇ, ಇವತ್ತಿನ ವ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಾಮೆಂಟ್ಸ್ ಎಲ್ಲ ಮಾಡಿ. ನಾನು ಎಲ್ಲ ವ್ಲಾಗ್ ಮಾಡ್ತೀನಿ, ನೀವು ಏನು ನೋಡೋದೇ ಇಲ್ಲ, ಏನಿಲ್ಲ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮಳೆ ಬರ್ತಾಯಿದೆ ಗೈಸ್, ತುಂಬ ಜೋರ ಮಳೆ ಬರ್ತಾಯಿದೆ. ನೀವು ನೋಡ್ತಾ ಇದ್ರೆ ಇಲ್ಲಿ ಜೋರಾಗೆ ಫುಲ್ಲು ಬಿಸಿಲಿದ್ದೇನೋ ಅಂತ ಅನಿಸ್ತಾ ಇದೆ ನಿಮಗೆ, ಬಟ್ ಬಿಸಿಲಿಲ್ಲ, ತುಂಬ ಮಳೆ ಬರ್ತಾಯಿದೆ. ಸೊ ಮಳೆ ಜೋರಾಯಿತು. ಸೊ ಟೆರಿಸಲ್ಲಿ ಬಟ್ಟೆ ಇದೆ, ತೊಗೊಂಬರ್ಬೇಕು. ಸೊ ಓಕೆ ಗೈಸ್, ಅಷ್ಟೇ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.